ಏನಕ್ಕೆ ತೊಗೋಬಾರ್ದು XUV700 ಅಂತ ಹೇಳೋದಾದರೆ, ಫಸ್ಟ್ ಥಿಂಗ್ ಈಸ್ ಮೈಲೇಜ್. ಸಿ, ನೀವು ನಂಗೆ ಜಸ್ಟ್ ಪರ್ಫಾರ್ಮೆನ್ಸ್ ಬೇಕು, ಆ ರೋಡ್ ಪ್ರೆಸೆನ್ಸ್ ಬೇಕು, ಮೈಲೇಜ್ ಮ್ಯಾಟ್ರ್ ಆಗಲ್ಲ ಅಂದರೆ ತೊಗೋಬೋದು. ಬಟ್ ಇದೆಲ್ಲನೂ ಇದ್ದು ನನಗೆ ಮೈಲೇಜ್ ಬೇಕಂದರೆ ಖಂಡಿತವಾಗ್ಲೂ ಈ ಕಾರಲ್ಲ. ಯಾಕಂದರೆ ಸಿಟಿನಲ್ಲಿ ಅರೌಂಡ್ 8 to 10 ಕೊಡುತ್ತೆ, ಆ್ಯಂಡ್ ಹೈವೇನಲ್ಲಿ ಅರೌಂಡ್ 12 to 15 ಡಿಪೆಂಡಿಂಗ್ ಆನ್ ದಿ ಡ್ರೈವಿಂಗ್. ನೀವು ಹೆಂಗೆ ಡ್ರೈವ್ ಮಾಡ್ತೀರಾ, ರ್ಯಾಶ್ ಮಾಡ್ತೀರೋ ಇಲ್ಲ ಸ್ಮೂತಾಗೆ ಓಡಿಸ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಜಸ್ಟ್ ಮೈಲೇಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ದಿಸ್ ಇಸ್ ನಾಟ್ ದಿ ಕಾರ್ ಅಂತ ನಾನು ಹೇಳ್ತೀನಿ. ಅದೊಂದು ಕನ್ಸಿಡರ್ ಮಾಡ್ಕೊಬೋದು. ಆ್ಯಂಡ್ ಸ್ಮಾಲ್ ಟೆಕ್ನಿಕಲ್ ಆ್ಯಂಡ್ ಸಾಫ್ಟ್ವೇರ್ ಗ್ಲಿಚಸ್ ಇದೆ. ಫಾರ್ ಎಕ್ಸಾಂಪಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಅಷ್ಟು ಟಚ್ಚು ತುಂಬ ರೆಸ್ಪಾನ್ಸಿವ್ ಇಲ್ಲ, ಅಷ್ಟು ಸ್ಮೂತ್ ಇಲ್ಲ ಅಂತ ನಾನು ಹೇಳ್ತೀನಿ. ಬೂಟ್ ಸ್ಪೇಸು, ಲೈಕ್ ನೀವು ಯಾರು ಬೂಟ್ ಸ್ಪೇಸ್ ನೋಡ್ತಾ ಇರ್ತೀರಾ ಆ ಥರ ಕಾರು, ನೀವು 7 ಸೀಟರ್ಗೆ ಹೋಗೋದಾದರೆ ನಿಮಗೆ ಖಂಡಿತವಾಗ್ಲೂ XUV700 ಏನು ಬೂಟ್ ಸ್ಪೇಸ್ ನಿಮಗೆ ಸಿಗಲ್ಲ. ನಿಮಗೆ ಬೂಟ್ ಸ್ಪೇಸು ಇದ್ದು ಥರ್ಡ್ ರೋನು ಬೇಕು ಅಂದರೆ ದಿಸ್ ಇಸ್ ನಾಟ್ ದಿ ಕಾರ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥರ್ಡ್ ರೋ ಕೂಡ ಅಷ್ಟು ಕಂಫರ್ಟೇಬಲ್ ಇಲ್ಲ, ಯಾಕಂದರೆ ಇದು SUV, ಇದು MPV ಅಲ್ಲ. ಲೈಕ್ ಇನೋವಾ ಆದರೆ ನಿಮಗೆ ಥರ್ಡ್ ರೋನು ತುಂಬ ಸ್ಪೇಸ್ ಇದೆ ಆ್ಯಂಡ್ ಬೂಟ್ ಸ್ಪೇಸ್ ಇನ್ನೂ ಸಿಕ್ಕಾಪಟ್ಟೆ ಇದೆ. ಸೊ ನೀವು ಆ ಥರ ನೋಡೋದಿದ್ರೆ ಖಂಡಿತವಾಗ್ಲೂ ಇನೋವಾ ಆ ಥರ MPV ವೆಹಿಕಲ್ಸ್ಗೆ ಹೋಗಬೇಕಾಗುತ್ತೆ ನೀವು.